ರತ್ನಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಮೊಳೆಕಟ್ಕಾಳು ಮತ್ತೆ ಸೋರೆಕಾಯಿ ಪಲ್ಯ. ಅದನ್ನು ಮಾಡುವ ವಿಧಾನ ಮತ್ತೆ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲೇ ಇಲ್ಲಿ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ 3 ತರ ಮೊಳೆಕಟ್ಕಾಳು ತಗೊಂಡಿದ್ದೀನಿ. ಕಡಲೆಕಾಳು, ಹೆಸರುಕಾಳು ಮತ್ತೆ ಹುಳ್ಳಿಕಾಳು, ಈ ಮೂರ್ನು ಮೊಳೆ ಕಟ್ಕೊಂಡಿದ್ದೀನಲ್ಲ ಅದನ್ನ ಇನ್ನ ಒಂದೆರಡು ಸಲ ನೀರಲ್ಲಿ ವಾಶ್ ಮಾಡಿ ನೀಟಾಗಿ ಮತ್ತೆ ಬೇಯಕ್ಕೆ ಇಟ್ಕೊಬೇಕು. ಅಂದ್ರೆ ಸ್ವಲ್ಪ ಹಾಕೋಬೇಕು ನೀರು, ಜಾಸ್ತಿ ಹಾಕೋಬಾರ್ದು. ನೋಡಿ ತೊಳೆದೆಲ್ಲ ಇಟ್ಕೊಂಡಿರೋದನ್ನ ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂತಾ ಇದ್ದೀನಿ. ಮತ್ತೆ 10 ನಿಮಿಷ ಆಯ್ತು ನೋಡಿ. ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು, ಅದು ತುಂಬಾ ಮಳೆ ಬಂದಿರೋದ್ರಿಂದ ಜಾಸ್ತಿ ಬೇಯಿಸ್ಕೋಬಾರ್ದು, ಇಷ್ಟಿದ್ರೆ ಸಾಕು. ಮತ್ತೆ ಫಸ್ಟಿಗೆನೆ ನಾನು ಹೀರೆಕಾಯಿ ಮತ್ತೆ ಸೋರೆಕಾಯಿನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಅಷ್ಟೇನೆ ತುಂಬಾ ಟೈಮ್ ಬೇಯಿಸಬಾರ್ದು. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಒಂದ್ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಈ ತರ ಮಿಕ್ಸ್ ಮಾಡಿ ಒಂದ್ 10 ನಿಮಿಷ ಸಾಕು, ತುಂಬಾ ಬೇಯಿಸ್ಕೋಬಾರ್ದು. ಯಾಕೆಂದ್ರೆ ಪಲ್ಯ ಚೆನ್ನಾಗ್ ಬರಲ್ಲ ಜಾಸ್ತಿ ಚೆನ್ನಾಗಿ ಬೇಯಿಸ್ಬಿಟ್ರೆ. ನೋಡಿ ಇಷ್ಟು ಬಂದಿದೆ, ಸಾಕಿಷ್ಟು. ಮತ್ತೆ ಒಂದ್ ಜಾಲರಿ ತಗೊಂಡು ಅದನ್ನ ಸೋರ್ಲ್ ಹಾಕೋಬೇಕು. ಅದು ಸಪ್ರೇಟ್ ನೀರ್ ಬರುತ್ತಲ್ಲ ಅದನ್ನ ಉಪ್ಸಾರ್ ತರನಾದ್ರೂ ಮಾಡ್ಕೋಬೇಕು. ನಾವು ಊರ್ ಕಡೆ ಎಲ್ಲ ಉಪ್ಸಾರ್ ಮಾಡ್ತೀವಲ್ಲ ಆ ತರನಾದ್ರು ಮಾಡ್ಬೋದು, ಸೂಪ್ ತರನಾದ್ರೂ ಮಾಡ್ಬೋದು. ಆದ್ರೆ ನಾನು ಬಸ್ಸಾರ್ ಮಾಡ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ ಅಂತ. ಬಸ್ಸಾರ್ದು ರೆಸಿಪಿ ಬೇಕು ಅಂದ್ರೆ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಈಗ ನೋಡಿ ರೆಡಿ ಆಗಿದೆ. ಇದನ್ನ ನಾನು ಬಸ್ಸಾಂಬರ್ಗೆ ಹಾಕೊಂತ ಇದ್ದೀನಿ, ವೇಸ್ಟ್ ಮಾಡಲ್ಲ ಅದು ಕಾಳು ಬೇಯಿಸಿರೋ ನೀರ್ನ. ನಂತರ ಒಂದು ಪಾನ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂತ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೊಂತ ಇದ್ದೀನಿ. ಸಾಸಿವೆ ಹಾಕೊಂಡು ಸಾಸಿವೆ ಎಲ್ಲ ಸಿಡಿದ್ಮೇಲೆ ಫಸ್ಟೇ ಮೆಣಸಿಕಾಯಿನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿರು ಮೆಣಸಿಕಾಯಿನ ಅಂದ್ರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ತುಂಬಾ ದಪ್ಪ ಕಟ್ ಮಾಡಿ ಹಾಕ್ಬೋದು, ಅಂದ್ರೆ ನಾನು ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ. ಅದ್ರ ಜೊತೆ 2 ಒಣಮೆಣಸಿನ್ಕಾಯಿನೂ ಹಾಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂತ ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿ. ಇದನ್ನ ಲೋ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೊಬೇಕು, ಅಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ. ಈರುಳ್ಳಿ ಘಮ ಘಮ ಅಂತ ಬರಬೇಕು, ಹಸಿ ವಾಸನೆ ಹೋಗಿ. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಬೇಕು. ಅಂದ್ರೆ ನಾವು ಕಾಳು ಪಲ್ಯ ಸೊಪ್ಪಲ್ಯ ಏನೇ ಮಾಡ್ಲಿ ಸ್ವಲ್ಪ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಜಾಸ್ತಿ ಹಾಕೋಬಾರ್ದು, ಮಸಾಲೆ ವಾಸನೆ ಬರುತ್ತೆ. ನೋಡಿ ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತೆ ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಪುಡಿ ಸೇರಿಸಿ ಅದನ್ನೂ ಹಾಗೇನೆ ಲೋ ಫ್ಲೇಮ್ ಅಲ್ಲೇ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಒಂದ್ 2 ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಅದನ್ನ. ಮತ್ತೆ ಫಸ್ಟೇ ಕಾಳೆಲ್ಲ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕೊಂಡು ಒಂದ್ 10 ನಿಮಿಷ ಲೋ ಫ್ಲೇಮ್ ಅಲ್ಲೇ ಮಿಕ್ಸ್ ಮಾಡ್ಕೊಬೇಕು. ಅದ್ರಲ್ಲಿರುವಂತ ತೇವ ಎಲ್ಲ ಹೋಗ್ಬೇಕು, ತೇವಾಂಶ ಎಲ್ಲ ಫುಲ್ ಡ್ರೈ ಆಗ್ಬೇಕು ಕಾಳೆಲ್ಲ, ಅವಾಗ್ಲೇ ತುಂಬಾ ಟೇಸ್ಟ್ ಚೆನ್ನಾಗಿ ಬರೋದು. ನೋಡಿ ಎಷ್ಟು ಚೆನ್ನಾಗೆಲ್ಲ ಬರ್ತಿದೆ ಅಂತ, ಘಮ ಘಮ ಅಂತ ಇದೆ. ಅಂದ್ರೆ ಇದಕ್ಕೆ ಬೇರೆ ತರಕಾರಿನೂ ಹಾಕೋಬಹುದು, ಬೀನ್ಸು, ಕ್ಯಾರೆಟು, ನೂಕೋಲು ಈ ತರ ಎಲ್ಲ ಇದ್ರೂ ಹಾಕೋಬಹುದು. ಇದೇ ತರಕಾರಿ ಹಾಕ್ಬೇಕು ಅಂತ ಏನಿಲ್ಲ, ಅಂದ್ರೆ ಯಾವ ತರಕಾರಿ ಸೇರಿಸ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಮೊಳೆ ಕಟ್ಕಾಳು. ನಾನು ಅದ್ರ ಜೊತೆ ಬಿಸಿ ಮುದ್ದೆ ಬಸ್ಸಾರ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟು, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನೆಕ್ಸ್ಟ್ ರೆಸಿಪಿ ಏನ್ ಬೇಕಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತೆ ಯಾರು ನನ್ನ ಚಾನಲ್ನ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.